ಈಗ ನೋಡಿ ನೀಟಾಗಿ ಟೀ ಶರ್ಟ್ನ ನೋಡಿ ಈ ಥರ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ ಈ ಥರದ್ದು ಒಂದು ಕ್ಯಾಪ್ ತೊಗೊಂಡಿದ್ದೀನಿ. ದೋಸೆ ತವ ಮುಚ್ಚುವ ಕ್ಯಾಪ್ ಇದು. ಇದನ್ನು ಒಂದು ಮಾರ್ಕರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. ಕ್ಯಾಪ್ ಇಟ್ಬಿಟ್ಟು ನಿಮ್ಮ ಹತ್ರ ಏನಾದರೂ ಇನ್ನೂ ಅಗಲವಾಗಿರುವ ಒಂದು ಶೇಪ್ ಇದ್ದರೆ ಅಗಲವಾಗಿ ತೊಗೊಳ್ಳಿ. ಅಗಲವಾದ ಪಿಲ್ಲೋ ಬರುತ್ತೆ ನಿಮಗೆ. ನೋಡಿ ಈ ಥರ ಒಂದು ರೌಂಡ್ ಮಾರ್ಕ್ ಆಗಿದೆ. ಮತ್ತೆ ಒಂದು 3 ಇಂಚ್ ಬಿಟ್ಬಿಟ್ಟು 3 ಇಂಚಿನಿಂದ ಮತ್ತೆ ನಾವು ಒಂದು ಅದೇ ಥರ ಒಂದು ರೌಂಡ್ ಹಾಕ್ಕೊಂಬಿಡೋಣ. ನಿಮಗೆ ಇನ್ನೂ ಒಂದು ಸ್ವಲ್ಪ ಅಗಲವಾಗಿ ಬೇಕಂದರೆ ಇನ್ನೂ ಅಗಲವಾಗಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತೊಗೊಂಡಿರೋ ಚಿಕ್ಕ ಟೀ ಶರ್ಟ್ ಆಗಿರೋದ್ರಿಂದ ಇಷ್ಟು ಸಾಕಾಗುತ್ತೆ. ಈಗ ಬನ್ನಿ ಕತ್ರಿ ತೊಗೊಂಡು ನೀಟಾಗಿ ಹೊರಗಡೆ ಇರುವ ಶೇಪನ್ನು ತಕ್ಕೊಳ್ಳೋಣ. ಹೇಗೆ ನಾನು ಕಟ್ ಮಾಡಿದ್ದೀನಿ ಅದೇ ರೀತಿ ನಾವು ಶೇಪನ್ನು ತಕ್ಕೊಂಡು ಇವಾಗ ಆ ಒಂದು ಶೇಪಿಗೆ ಈ ಥರ ದಾರ ರೀತಿ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಫುಲ್ ರೌಂಡಾಗಿ ನೀವು